ತೇಜು ಇಲ್ಲಿ ನೋಡು ಎಷ್ಟು ಮೆತ್ತಗೆ ಇದೆ ಕೆನ್ನೆ. ನಾನು ಟೆಸ್ಟ್ ಮಾಡ್ತೀನಿ. ನನ್ನ ನೋಡಿ ಕಿಸಿ ತೇಜ ಒಂಚೂರು. ಲವ್ ಯು ಬೇಬಿ. ಉರಿ ಆಗ್ತಾ ಇಲ್ವಾ? ನನಗೆಲ್ಲ ಗುರಿಬೇಕು, ನನ್ನ ಫ್ಯಾಮಿಲಿ ಮೆಂಬರ್ ನೀವು. ಇಯರ್ಫೋನ್ಸ್ ಹಾಕೊಂಡು ಮಾತಾಡ್ತಾವಣ್ಣೆ. ಇಬ್ಬರು ಮಕ್ಳು ಇಲ್ಲ ಅಂದ್ಬಿಟ್ಟು ಎಲ್ಲ ಕುರಿಯನ್ನ ಅನ್ಕೊಂಡಿದ್ದೀನಿ. ಮದ್ವೆಗಿಂದೆಲ್ಲ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಮನೆಯವರೆಲ್ಲರೂ ಔಟಿಂಗ್ ಹೋಗ್ತಾ ಇದೀವಿ. ಔಟಿಂಗ್ ಅಂದ್ರೆ ಬ್ರಂಚ್ ಹೋಗ್ತಾ ಇದೀವಿ. ಬೇಸಿಕಲಿ ಮಾರ್ನಿಂಗ್ ಏನು ತಿಂದಿಲ್ಲ. ಅಂಡ್ ನಾನು ತೇಜ ಮನೇಲಿ ಪಚ್ಚಿ ಮಾಡಿದ್ದೆ. ಬೆಳಿಗ್ಗೆ ಎದ್ದಾಗ ಇವ್ರು ಸಡನ್ ಆಗಿ ಅದು ಬಾರ್ಬಿಕ್ಯೂ ನೇಷನ್ ಹೋಗೋಣ ಅಂದ್ರು. ಚೆನ್ನಾಗಿ ರೆಡಿ ಆಗೋಣ ಹೆಂಗಂದ್ರೆ ಹಂಗೆ ಕರ್ಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ನಾನು ಒಳ್ಳೆ ಬಿಕಾರಿ ಆಗಿದ್ದಾಗ ಕರ್ಕೊಂಡು ಹೋಗ್ತಾರೆ. ನಾನು ಬಿಕಾರಿ ಆಗಿದ್ದಾಗ ಇವ್ರು ನನ್ನ ಕರ್ಕೊಂಡು ಹೋಗ್ತಾರೆ. ಅಷ್ಟು ಬಟ್ಟೆಗಳು ಇಟ್ಕೊಂಡು ಮನೇಲಿ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಇಂಥ ಬಟ್ಟೆ ಕಬೋರ್ಡ್ ತೆಗೆದು ನನ್ನ ಮಗನ್ ಬಟ್ಟೆ ಹಾಕೊಂಡ್ ಬರೋಷ್ಟು ಫ್ರೀಡಮ್ ಕೊಡಿನಿ. ಇದಕ್ಕಿಂತ ಏನ್ ಬೇಕು ಗುಲ್ಗು? ಏನ್ ಬೇಡ, ಆದ್ರೂ ಕೂಡ ಹೊಟ್ಟೆ ಬರೀ ಒಳಗೆ. ಹಂಗೆ ಜಲಸು. ನನಗ್ ಮಾತ್ರ ಕುಳ್ಳಿರೋದು, ಇವ್ರಿಗೇನ್ ಕುಳ್ಳಿಲ್ಲ. ಅಮ್ಮ ಬೇಕಾದ್ರೆ ನಮ್ಮನೆಗೂ ಬಂದು ನನ್ ಬಟ್ಟೆ ಹಾಕೊಂಡ್ ಹೋಗೋಣಮ್ಮ, ನನ್ಗೇನ್ ಬೇಜಾರಿಲ್ಲ. ಇವಾಗ ನಾನು ಇದೇ ತರ ಏನ್ ಮಾಡಕ್ ಆಗಲ್ಲ, ಒಂಥರ ಹಿಂಗೆ ರೆಡಿ. ನಂಗೆ ಬೇಜಾರಾಗ ಕಾಣಿಸ್ತಾ ಇದೆಯಲ್ಲ ನೀನು, ನೋಡಿ ಇವ್ರೆಲ್ಲಾರು. ಇವ್ರು ಯಾರು ರೆಡಿ ಆಗಿಲ್ಲ. ಯಾರು ಹೆಂಗಿತ್ತು ಚೆನ್ನಾಗ್ ಕಾಣ್ತೀವಿ. ಲಾಸ್ಟ್ ಟೈಮ್ ಬಂದಾಗ ಮಿನಿಸ್ಟರ್ಸ್ ಜೊತೆ ಬಂದಿದ್ವಿ. ನಿತ್ಯ ಬರ್ಡೇ ಬಂದಿದ್ವಿ. ಈ ಟೈಮ್ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬರ್ತೀನಿ ಅಂತ, ಆದ್ರೂ ಬಂದಿದ್ದೀನಿ. ಕಿಸಿ ಬೇಡ ರಾಮು, ನೀನು ಏನು ನೀನು ಜಗಳ ಮಾಡ್ಕೊಂಡೇ ಇರ್ಬೇಕು ನಿಂತಿದ್ದೆ. ಯಾವಾಗ್ಲೆಲ್ಲ ಇಷ್ಟ ಆಗತ್ತೆ ನಿಮ್ಗೆ. ಒಂದೇ ಒಂದ್ಸರಿ ನನ್ನ ಬೇಬಿಯನ್ನು ಲವ್ ಯು ಬೇಬಿ. ಅದಮ್ಮ ತೇಜ ಮುಂದೆ ಅನ್ನೋ ಅತ್ತಮ್ಮ, ಪ್ಲೀಸ್ ಅತ್ತಮ್ಮ. ಅತ್ತಮ್ಮ ಅವನು ನನ್ನ ಅವತ್ತು ಉರ್ಸೋಣೆ ಅದಮ್ಮ. ನನಗೆ ಮಾತ್ರ ಪ್ರಯಾರಿಟಿ ಮಾಡ್ಬೇಕು ಇವಾಗ. ತೇಜ ನೋಡ್ರೆ ಗುರ್ಗುರ್ ಅನ್ಬೇಕು. ನಮ್ಮಮ್ಮ ಅವತ್ತು ಹಂಗೆ ಮಾಡಿದ್ದು. ಆಯ್ತಾ? ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ತೇಜ ಬಂದಿದ್ದ ತಕ್ಷಣ ಪಾಪ ನನ್ನ ಪಕ್ಕದಲ್ಲಿ ತೇಜ ಕೂತಿದ್ದ. ಆದ್ರೆ ಸೀನಾ ಬಂದ್ಬಿಟ್ಟು ತೇಜ ಪ್ಲೇಸ್ನ ಕಿತ್ಕೊಂಡ್ಬಿಟ್ಟ ಗೈಸ್. ತೇಜ ಎಲ್ಲಿ ಕೂತ್ಕೊಂತೇನೆ. ನಮ್ಮ ಅತ್ತೆ ಇಲ್ಲವ್ರೆ, ನಮ್ಮಪ್ಪ ನಮ್ಮಮ್ಮ ಅಲ್ಲಿ ಕೂತವ್ರೆ. ಸೊ ಇವಾಗ ಫುಲ್ ಬ್ಯಾಟಿಂಗ್ ಮೇಲೆ ಬ್ಯಾಟಿಂಗ್ ಮಾಡೋಣ ಅಂತ. ಫ್ಯಾಮಿಲಿ ಜೊತೆ ಎಲ್ಲ ಬಂದಿದ್ರು. ಇಯರ್ಫೋನ್ಸ್ ಹಾಕೊಂಡು ಮಾತಾಡ್ತಾವಣ್ಣೆ. ಸಾಕು ಡೌ ಮಾಡ್ಬೇಡ ಗೈಸ್. ನಮ್ಮ ಹುಡುಗರ್ಗೆ ಇಲ್ಲಿ ಫಿಶ್ ಯಾವುದು ಚಿಕನ್ ಯಾವುದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆಲ್ಲ ಗೊತ್ತಿರ್ಬೇಕು, ನನಗೆ ಪ್ರಾನ್ಸ್ ಅಂದ್ರೆ ತುಂಬಾ ಇಷ್ಟ. ಇಲ್ಲಿ 3 ಪೀಸ್ ಹಾಕೋದು, ನಮ್ಮ ಮತ್ತೆ 1-2 ಪೀಸ್ ತಿನ್ಬಿಡೋದು. ಪ್ರಾನ್ಸ್ ತಿಂತಿದ್ದೀನಿ. ವೆಜಿಟೇರಿಯನ್, ವೆಜ್ ಎಲ್ಲ ಇರೋ. ನಾನ್ ವೆಜ್ ಕಡೆ ಯಾಕೆ ಬರ್ತೀಯಾ? ನೋಡಿ ಇವಾಗ ದೇಪದು ಚೆನ್ನಾಗಿರುತ್ತೆ, ತಿನ್ನು. लेकिन ये साला कर क्या रहा है यहाँ पे? ಈ ಕಣ್ಣಲ್ಲಿ ಇನ್ನೀ ಏನೇ ನೋಡ್ಬೇಕು ಕಾಣೆ. ಅಯ್ಯೋ ದೇವರೇ ನೀನು ಇದ್ದರೆ. ನೋಡಿ ಗೈಸ್, ಇಲ್ಲಿ ನೋಡಿ ದೇಕೋ ಗೈಸ್, ದೇಕೋ ನಾಜಿ ದೇಕೋ. ಅದಮ್ಮ ಏನದಮ್ಮ ಫಸ್ಟ್ ಹಾಕ್ಸ್ಕೊಂಡ್ಬಿಟ್ಟಿದೆಯಲ್ಲ. ಇದೆಲ್ಲ ನಾನು ದಿನ ಅಂಗಡಿ ಹತ್ರ ನೋಡಿ ಡೈಲಿ ಇವೆಲ್ಲ ತಿನ್ಬಿಡ್ತೀಯ ನೀನು? ಅನ್ನ ಸಾಂಬಾರು ತಿನ್ಬೇಕು ಮೊದಲು, ನಮ್ಗೆ ಅದು ಇಷ್ಟ. ಏನ್ ತುಂಬ ಇಷ್ಟು ಬೆಳ್ಳಕ್ಕಂತ ಇದೆಯಾ? ನಾನು ಎಂಥ ಕ್ಯಾಂಡಿಡೇಟ್ ಅಂದ್ರೆ ನಂಗೆ ಹೊಟ್ಟೆ ಒಳಗಡೆ ಊಟ ಹೋಗ್ತಿದ್ರೆ ಒಂದ್ ಕಡೆ ನಿದ್ದೆ ಬರ್ತಾ ಇರುತ್ತೆ, ಒಂದ್ ಕಡೆ ವ್ಲಾಗ್ ಎಲ್ಲ ಮಾಡ್ಬೇಕು ಅನ್ಸಲ್ಲ. ತಿನ್ಬೇಕಾದ್ರೆ ಅದು ಹೆಂಗೈಸ್ ವ್ಲಾಗ್ ಮಾಡೋದು. ಅದಕ್ಕೆ ನಾನು ವ್ಲಾಗರ್ ಆಗಲ್ಲ. ಕಷ್ಟಪಟ್ಕೊಂಡು ಮಾಡ್ತಾ ಇದೀನಿ ತೇಜ. ತೇಜ ಇಲ್ಲಿ ನೋಡು ತೇಜ.
ಸಂಧ್ಯಾ ನಿಮ್ಗೆ ಋಣ ಸಿಕ್ಕಿದೆ, ಖುಷಿ ನಂಗೆ. ಎಂಜಾಯ್. ನಿಂಗೇನು ಉರಿ ಆಗ್ತಾ ಇಲ್ವಾ? ನನಗೆಲ್ಲ ಗುರಿಬೇಕು, ನನ್ನ ಫ್ಯಾಮಿಲಿ ಮೆಂಬರ್ ನೀನು. ಕುತ್ಕೋ, ನಿಮ್ಮ ಮಾತಾಡ ನೀನ್ ತಿಂತ್ಯಾ. ಕಲ್ ನನ್ ಮಗ ಏನಾಯ್ತು? ನಾನು ಅವ್ನು ಗುಡ್ಸೋಣಂದ್ರೆ ಅವ್ನು ನನಗೆ ಉಡ್ಸ್ತವನೆ. ಸುಮ್ ನೀನ್ ತೇಜ ಐತೆ ಇರೋ. ಅದು ನನ್ನ ಮನಸ್ಥಿತಿ, ಉಳಿಸ್ಬೇಕು ಅನ್ನೋದನ್ನ ನನ್ನ ಮನಸ್ಥಿತಿ, ಒಳ್ಳೆ ಇರ್ಬೇಕು ಅನ್ನೋ ನನ್ನ ಮನಸ್ಥಿತಿ. ನಿನ್ ಮನ್ಸು ತೇಜ, ನಿನ್ ಇರಿಟೇಟ್ ಮಾಡ್ಬೇಡ ತೇಜ ನೀನು. ಇದು ಓವರ್ ಗಡ್ತಾನೆ ಮನಸ್ಸು ಒಳ್ಳೇದ್ ಮಾಡಿದ್ರೆ ದೇವರು ಅಂತ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಅಪ್ಪ ಹೆಂಗೈತೆ? ಚೆನ್ನಾಗಿದೆ. ಮತ್ತೆ ಸಮಾಚಾರ ಎಲ್ಲ ಹೇಳ್ಬೇಕಮ್ಮ. ಅಪ್ಪ ಇವನು ನಿನ್ ಮಗ್ಳನ್ನ ಯಾರಾದ್ರೂ ಚುಡಾಯಿಸಿದ್ರೆ ನೀನೇನ್ ಮಾಡ್ತೀಯ? ನಮ್ ಜೊತೆಲಿ ಯಾರು ಸುಡಾತಲ್ಲ. ಅಪ್ಪ ಇವ್ನು ಚುಡಾಯಿಸ್ತೀವನಪ್ಪ ನಿನ್ ಮಗ್ಳನ್ನ. ಮಗ ನಂಬೋ ತರ ಹೇಳ್ಬೇಕಮ್ಮ, ಇವರನ್ನ ಹೇಳಿದ್ದಾರೆ. ನಮ್ ಜೊತೆ ನಮ್ 7 ಜನ ಯಾರು ನಿನ್ನ ಸುಡಾತಲ್ಲ. ನೀನ್ ಯಾಕೋ ಜಾಸ್ತಿ ತಂದಿಕೋ ಬುದ್ಧಿ ಆಗ್ತದೆ, ಕಮ್ಮಿ ಮಾಡ್ಕೊ. ಏನ್ ತೇಜ? ನೀನು ಪ್ರೂವ್ ಮಾಡ್ಕೋತಾ ಇದ್ಯಾ? ಕಟ್ ಮಾಡ್ಬಿಟ್ಟ, ವಿಡಿಯೋ ಕಟ್ ಮಾಡ್ಬಿಟ್ಟ. ಇಲ್ಲ ಏನಿಲ್ಲ ಏನಂತ ವಿಡಿಯೋ ಕಟ್ ಮಾಡ್ದೊಡ್ಡ ಹೇಳ್ಬಿಟ್ರೆ ನಿಮ್ ಡ್ಯಾಡಿ ಹೋಗ್ತೈತೆ ಊಟ ಹಾಕೊಡೋಣ ಅಂತಿಲ್ಲ. ಏನಿಲ್ಲ, ನೀನಾಯ್ತು ನೀನ್ ಊಟ ಆಯ್ತು ಅಷ್ಟೇ. ನಮ್ಮಮ್ಮ ಹೋದಾಗ ನಾನು ಓದ್ತಾ ಇಲ್ಲ. ಹೋಗಿ ಏ ಕರಿ ಹೆಗ್ನ ಹೋಗಿ ಸ್ವಲ್ಪ ನೋಡು. ಇಲ್ಲಿ ನೋಡಿ, ನೋಡಕ್ಕೂ ನಮ್ಗೆ ನಾಚಿಕೆ ಆಗ್ತದೆ. ನನ್ನ ಮಕ್ಕ ನೋಡಕ್ಕಾದ್ರೂ ನಿಂಗೆ ನಾಚಿಕೆ ಆಗುತ್ತೆ. ನನಗೆ ಈ ಮುಖನೇ ಕಾಣಿಸ್ತಾ ಇಲ್ಲ. ಬೇಡ ನನ್ ಮಕ್ಕ ಕಾಣಿಸೋದೇ ಬೇಡ. ನಿಮ್ಮ ಅಂತವಲ್ಲ ನನ್ ಮಕ್ಕ ನೋಡಿ ನಾನು ದೊಡ್ಡ. ಅಮ್ಮ ಮಗಳು ತಿನ್ಲ ಇಲ್ವಾ? ಏನ್ ಬೇಡ, ನೀವ್ ಮಾತ್ರ ರೋಟಿ ಬಿರಿಯಾನಿ ಎಲ್ಲ ತಿಂತಾ ಇರಿ. ಏನ್ ಮಾಡ್ತಾ ಇದೀಯ ನೀನು? ಆಕ್ಚುಲಿ ವ್ಲಾಗಿಂಗ್ ಮಾಡ್ತಿದ್ದೆ. ಅಟ್ಲೀಸ್ಟ್ ಬಂದ್ ಪಕ್ಕದಲ್ಲಿ ಕುತ್ಕೊಳ್ಳೆ, ಜೊತೆ ತಿನ್ನೋಣ. ಏನ್ ಆಸೆ ಇಲ್ಲ ಅಲ್ಲ? ಸಿಕ್ಬಿಟ್ಟಿದ್ಯಲ್ಲ ಬೆಳಗ್ಗೆ ಎಲ್ಲ ಎಲ್ಲೋಗಿದ್ದು. ಮೂಲೆ ಸೇರ್ಕೊಬಿಟ್ಟು ಬಾ ಬಾ ಅಂತ ಎಲ್ಲಿ ಬರೋದು? ನಮ್ಮನೆ ತಾನೆ. ಇಲ್ಲ, ನಿಮ್ಮಮ್ಮ ಇರಲ್ಲ, ಇದ್ದಾರೆ. ಅದಕ್ಕೆ ನೀನ್ ನನ್ನ ಬೇಕಾಬಿಟ್ಟು ಸಾಕ್ತಿರಲ್ಲ. ನೀನ್ ಬೇಕಾಬಿಟ್ಟು ಸಾಕತರ ಇದೆಯಾ ನೀನು? ಮಹಾರಾಣಿ ಇದ್ದಂಗೆ ಇದೆಯಾ ನಮ್ಮ ಮನೆಯಲ್ಲಿ. ಅಪ್ಪನ ಜೊತೆ ಇದಕ್ಕಿಂತ ಇದನ್ನ ಬೇಕಾಬಿಟ್ಟಿನ ಕೊಟ್ಕೊಳ್ಳಪ್ಪ ಒತ್ತಡ ನಿನಗೆ. ನಿಮ್ಮಮ್ಮ ಇನ್ನೊಂದಮ್ಮ ಇದೆ, ರಮ್ಮ ಅಲ್ಲಿದ್ದಿದ್ದೆ ಕಥೆನೇ ಬೇರೆ. ಐ ಲವ್ ಯು ಅಮ್ಮ. ಜಾಸ್ತಿ ಆಗಿದೆ. ಇಲ್ಲ ಅಮ್ಮ, ಪ್ರಾನ್ಸ್ ಎಲ್ಲ ರೇಟ್ ಜಾಸ್ತಿ. ಏನನ್ಕೊಂಡು ತಿನ್ನೋಣ. ರೇಟ್ ಜಾಸ್ತಿ ಅಲ್ವೇನೆ ಅಂತ ನಮ್ಮಮ್ಮದು. ದೊಡ್ಡ ಮನ್ಸು guys. ಸಮಾಜದಲ್ಲಿ ನಂದು ಅಂತ ಬದುಕಬೇಡ, ನಮ್ದು ಅಂತ ಬದುಕು. ಬೇಕಾ ತಗೋ, ಕೇಳಿ ತಗೋ, ನಂದು ಕೂತಿ ತಗೋಬೇಡ ಸಂಧ್ಯಾ. ಅದಮ್ಮ ಎಂತ ಬುದ್ಧಿ ಹೇಳ್ಕೊಟ್ಟಿದ್ಯಾ? ನಾನ್ ತಗೊಂಬಂದಿದ್ದು ಅವ್ನ್ ಕಿತ್ಕೊಂಡ್ ತಿಂತಾನೆ. ಕೊಟ್ಟು ತಿನ್ನು. ಏನ್ ಕೊಡ್ತೀನಿ ಅದು ಅಲ್ಲಿಲ್ವಾ? ಹೋಗಿ ಎತ್ಕೊಂಡ್ ತಿನ್ನನು. ಗೈಸ್ ಫಸ್ಟ್ ನಾನು ಸ್ವಲ್ಪ ವೆಜ್ ಟ್ರೈ ಮಾಡೋಣ. ಫೋನ್ ಪೇಟೆಗೆ ಇರೋದೆಲ್ಲ ತೋರಿಸಿದ್ರೆ ಹೊಟ್ಟೆ ನೋವು ಬರುತ್ತೆ ಅಂದ್ರೆ ನಂದೇ ಇರೋ ತೋರಿಸ್ತಾ. ಹೊಟ್ಟೆ ನೋವು ಫಸ್ಟ್ ಬಂದ್ರೆ ನಾನು ಡುಮ್ಮಂಗೆ ಬರ್ಬೇಕು, ಆಮೇಲೆ ನನಗೆ ಬರ್ಬೇಕು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನನಗೆ ವೈಟ್ ಸಾಸ್ ಪಾಸ್ತಾ ಅಂದ್ರೆ ತುಂಬಾ ಇಷ್ಟ. ಪ್ಲೀಸ್ ನನಗೆ ಏನೇನು ಇಷ್ಟ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ ಅಲ್ಲ? ನಾನೇ ಬೊಗಳ್ತಿರ್ತೀನಲ್ಲ. ಏನ್ ಬೇಕಪ್ಪ? ಥಮ್ಸಪ್, ಬೀರ್ ಬಾಟ್ಲು. ಓ ಇನ್ನೇನ್ ಬೇಡ ನಿಮ್ಗೆ? ಎಣ್ಣೆ ಕೇಳ್ತಿರೋದು, ಜ್ಯೂಸ್ ಕೇಳ್ತಾ ಇಲ್ಲ. ಡ್ಯಾಡಿಗೆ ಎಷ್ಟು ಏಜು? ಎಷ್ಟು? ಈ ವಯಸ್ಸಿನಿಂದ ಈಗ ಅವ್ರು ಕುಡಿತಾರೆ, ಯಾವಾಗ ಕುಡಿತಾರೆ? ತಾತನ ಹೆಸರು ಕುಡಿತಾರ. ಕುಡಿದ್ರೆ ಆರಾಮ ಕರ್ಕೊಂಡು ಹೋಗ್ತಾರೆ. ಆಗುತ್ತಾ? ನಾಯಿನ ಇಲ್ಲ ಇವತ್ತು, ಅದಕ್ಕೆ ಮಾಮಾನು ಕುಡಿದು ಅಪ್ಪ ನೀನ್ ಕುಡಿದ್ರೆ ನನ್ಗೂ ಬೇಕಪ್ಪ. ನಾವು ಯಾರು ಮಾಮೂಲು ಹೋಗಿ ಬಂದ್ಬೇಕು. ಅವಾಗ ನನ್ನ ಮಕ್ಳನ್ನ ಈ ಕಡೆ ಒಂದು ಆ ಕಡೆ ಒಂದು ಇಟ್ಕೊಂಡು ಕುಡಿಲ್ಲ. ಟ್ರೈನಿಂಗಲ್ಲಿ ಇಬ್ಬರು ಮಕ್ಳು ಇಲ್ಲ ಅಂದ್ಬಿಟ್ಟು ಎಣ್ಣೆ ಕುಡಿಯೋಣ ಅನ್ಕೊಂಡಿದ್ದೀನಿ. ಅಲ್ಲಲ್ಲಲ್ಲಲ್ಲ. ನಮ್ ಪವಿ ಮಿಸ್ಸಿಂಗ್ ಗೈಸ್. ಅವ್ಳು ಸತ್ತೇ ಹೋಗ್ತಾಳೆ ಗೈಸ್. ಏನ್ ಮಾಡ್ತೀನೋ ಗೊತ್ತಿಲ್ಲ. ನಮ್ ಸರ್ಸೋತಮ್ಮ ಯಾರು ತಿನ್ಲಿ ಬಿಡ್ಲಿ, ನಾನು ಹೋಗೋದು ತಿನ್ನೋದು ಬರೋದು, ಹೋಗೋದು ಹಾಕೊಳ್ಳೋದು ಬರೋದು. ಇಬ್ರು ಬಕಾಸುರು ಕರೆಕ್ಟ್ ಕುತ್ಕೊಂಡ್ಬಿಟ್ಟವೆ, ಕರೆಕ್ಟ್ ತಿಂತವೆ. ಮೂಳೆಗಳವಲ್ಲ, ನಾಯಿ ತಗೊಳ್ರಿ ಅಂತ. ಬೇಸಿಲಿರೋ ಮೂಳೆಗಳನ್ನ ನಾವು ಮನೆಗೆ ನಾಯಿಗೆ ತಗೊಂಬೇಕಂತೆ ಗೈಸ್. ಎಲ್ಲಿ ನಾಯಿ? ನೀನೇ ದೊಡ್ಡ ನಾಯಿ, ನಿಮ್ಮ ಮನೇಲಿ ಚಿಕ್ಕ ನಾಯಿ. ಊಟ ಕಲ್ತಿದ್ಯಾ? ಚಿಕ್ಕ ಮಕ್ಳಿಗೆ ಇಕ್ತಾರಲ್ಲ ಇಷ್ಟು ಅಗ್ಲ ಪಟ್ಟು ಹಂಗಿಕೊಂಡ್ಬಿಟ್ಟೆ. ಕಿಸಿತಾ ಇದೀಯಾ? ನಮ್ ಚಿಕ್ಕಮ್ಮನ ನೋಡ್ಕಿಸಿ ನಿಂಗೇನೆ. ನನ್ ನೋಡ್ ಕಿಸಿತಾ ಇದೆಯಾ ಒಂಚೂರು? ಚಿಕ್ಕಮ್ಮನ ನೋಡ್ಕಿಸಿದ್ದೆ. ಏಯ್ ನಿನ್ ಮಗ್ದಲ್ಲಿ ಏನೈತೆ ನೋಡ. ಎಷ್ಟು ಏನಿಲ್ಲ. ಚಿಕ್ಕ ಮಗು ನಿನ್ ಮುಖ ತೋರ್ತಾರೆ, ಮಗು ಅಳುತ್ತೆ ಗೊತ್ತು, ನಗಲ್ಲ. ಜಾಸ್ತಿ ಮಾತಾಡ್ತಾ ಇದ್ಯಾ? ಸೊ ಇಲ್ಲಿ ತೇಜಸ್ ಮತ್ತೆ ವರುಣ್ ಇಬ್ರು ಇದಾರೆ ಆಯ್ತಾ. ಇಬ್ಬರ ಹತ್ರನೂ ಕೇಳ್ತೀನಿ, ಯಾರು ಫಸ್ಟ್ ತಗೊಂಡ್ಬಂದು ಕೊಡ್ತಾರೋ ಅವ್ರಿಗೆ ನನ್ನ ಮೇಲೆ ಜಾಸ್ತಿ ಲವ್ ಇದೆ ಅಂತ ಅರ್ಥ. ಅಂದ್ರೆ ಕಸಿನ್ಸ್ ಅಲ್ವಾ, ನೋಡೋಣ ಇಬ್ರಲ್ಲಿ ಯಾರಿದ್ರು ಹೋಗ್ತಾರೆ ಫಸ್ಟ್ ಅಂತ. ಡುಮಾ ತೇಜ ನಿಮಗೆ ಎಗ್ ರೈಸ್ ಹಾಕೊಂಡ್ಬಂದು ಕೊಡ್ರೋ.
ಅಯ್ಯ ಅಯ್ಯ ಏನ್ ಮಾಡ್ತಿದ್ಯಾ ತೇಜ? ಅಲ್ಲಿ ಇರೋದ್ ಹಾಕೊಂಬ ತೇಜ. ತೇಜ ಪ್ಲೀಸ್ ತೇಜ, ಅಲ್ಲಿರೋದ್ ಹಾಕೊಂಬ. ಆಮೇಲೆ ಕೇಳು. ನನ್ಗೆ ಬೇಡ. ನೀನ್ ಕೇಳಿದ್ರೆ ಕೊಡ್ಬೇಕಾ? ನೀನ್ ಕೇಳಿದ್ರೆ ಕೊಡ್ಬೇಕಾ? ತಿನ್ನು ನನಗೆ ನೀನ್ ಕೇಳಿದಕ್ಕಿಂತ ಚೆನ್ನಾಗಿರೋದು ಬಿಡ್ರಿ, ತಿನ್ಕೋ. ಫುಲ್ ಆಗಿಬೇಕು, ಹಂಗ ತಿನ್ನೋದು ಚಿಕ್ಕ ಹುಡುಗರು ತರ ಸಿರಿ ಲಾಕಾಗೆ ಸಿರಿ ಲಾಕ್ ದ ಫೋನ್. ಸಿರಿ ಲಾಕ್ ಆಗಿ. ನಾನು ಸ್ಟೋರೇಜ್ ಅದಕ್ಕೆ ಫೋನ್ ಅಲ್ಲಿ ಮಾಡ್ತಾ ಇದ್ದೀನಿ. ಫೋನ್ ಅಂತೆ. ಇಲ್ಲಿ ನಾನು ಹೆಂಗೆ ಹೇಳ್ತೀನಿ, ಏ ಸಿರಿ ಲಾಕ್ ದಿ ಫೋನ್. ಓಹ್, ನೀನ್ ಅಂದಿದ್ರೆ ಲಾಕ್ ಆಗ್ಬಿಡುತ್ತಾ? ಏ ಸಿರಿ, ಹಾ ಏ ಸಿರಿ ಹಾ ಲಾಕ್ ದಿ ಫೋನ್. ಹಾ ಹಾ. ಅಯ್ಯೋ ನೀನ್ ಹಂಗಂದ್ರೆ ಜನರು ನಂಬಲ್ಲ. ಆದ್ರೂ ಅಣ್ಣ ಪ್ಲೀಸ್ ಪ್ಲೀಸ್ ಪ್ಲೀಸ್. ಒಳಗಡೆ ಇರೋ ಪ್ರೀತಿನ ತೋರ್ಸಲ್ವಲ್ಲೇ? ಅಯ್ಯೋ ನೀನ್ ಯಾವಾಗ ತೋರಿಸ್ತೀಯ? ಸುಮ್ಮನೆ ಅದು ತೋರಿಸು, ಪರವಾಗಿಲ್ಲ. ತೇಜು ಇಲ್ಲಿ ನೋಡು, ಎಷ್ಟು ಮೆತ್ತಗೈತೆ ಕೆನ್ನೆ. ನಾನು ಟಚ್ ಮಾಡ್ತೀನಿ. ಬೇಡ ಬೇಡ, ನಾನೇ ಟಚ್ ಮಾಡಿದ್ದೀನಲ್ಲ. ಹಿಂಗಿಲ್ಬಿಟ್ಟಿಯಾ? ಈ ಕೆಂಪಾಗ್ಬಿಡ್ತೈತೆ. ತೇಜ ನೋಡು, ಹಿಂಗಾರ ಕಣ ಇದು. ಚೆನ್ನಾಗಿದೆ, ಕರೆಕ್ಟಾಗಿದೆ. ನೆಕ್ಸ್ಟ್ ಯಾರು ಟೆಸ್ಟ್ ಮಾಡ್ತೀನಿ ಕೇಳು. ನಿನ್ಗೆ ಯಾವನ್ ಹೋಗಿಲ್ಲ ಅಂದಿದ್ ನನ್ನ? ನಮ್ಮ ಮನೆಯವ್ರಿಗೆಲ್ಲ ಬಾಸುಮತಿ ರೈಸ್ ಅಂದ್ರೆ ಒಳಗಡೆನೂ ಹೋಗಲ್ಲ. ಬಾರ್ಕುಕ್ಕಲ್ಲಿ ಒಂದೇ ಒಂದು ಚೇಂಜ್ ಆಗ್ಬೇಕು ಅಂದ್ರೆ ರೈಸ್ ಐಟಮ್ ಚೇಂಜ್ ಆಗುತ್ತೆ. ಏನ್ ಹೇಳ್ತೀಯ? ಇವನು ನಾನ್ ಕೇಳಿದ್ರೆ ಮಾತ್ರ ಏನೋ ತಗೊಂಬಂದ್ ಕೊಡಲ್ಲ. ಅವ್ರ ಅಮ್ಮಂಗ್ ಮಾತ್ರ ತಗೊಂಬಂದ್ ಇತ್ತವನೆ. ತುಂಬಾ ಕೇರ್ ತಗೊಂಡಾನ ಅವ್ರ ಅಮ್ಮನ, ಅದು ಖುಷಿ ಪಡ್ಬೇಕು ಅಂದೆ. ಹೌದಪ್ಪ. ತೇಜ ನೋಡು, ಅವನು ನೋಡಿದೆ. ಅಲ್ಲಲ್ಲ ತೇಜ, ಅವ್ನು ತಗೊಂಬಂದ್ ತಿನ್ಸೋದು ನೋಡು. ಸ್ವಲ್ಪ ಅಲ್ಲಿ ಗುರಿ ಒಗ್ಗರಣೆ ಆಗ್ತಾವಳೆ ಹಾಂ, ಕಾಣಿಸ್ತದ? ನಾನು ತಿನ್ಸ್ಬೇಕು ಅಂತಿದ್ದೆ. ನಾನು ತಿನ್ಸಿನ ಪ್ರಾಬ್ಲಮ್, ನಂಗೇನು ಪ್ರಾಬ್ಲಮ್ ಇಲ್ಲ. ಅವಳೇ ನನ್ನ ನೀನು ತಿನ್ಸೋದಲ್ಲ, ನಿಮ್ಮ ಅಮ್ಮನ ತಿನ್ಸಿಲ್ಲ ಅಂತ ಅಲ್ಲಿ ಒಗ್ಗರಣೆ ಹಾಕಕ್ಕೆ ಹೋಗ್ತಾ ಇರೋದು ಅವಳು. ನಮ್ಮ ಅತ್ತಮ್ಮ ಫೀಲ್ ಆಗ್ತಿತ್ತು, ಆ ತರ ಕೇರ್ ಮಾಡೋ ಮಕ್ಳನ್ನ ಪಡೆಯಕ್ಕೂ ಪುಣ್ಯ ಮಾಡಿರ್ಬೇಕಂತೆ. ನೀನು ಇದ್ಯಾ ಬೇಸ್ ನನ್ ಮಗ. ಹೌದು, ನನ್ನ ತಂಗಿ ಅದೃಷ್ಟ ಮಾಡಲ್ಲ, ಜಗಳ ಆಡ್ತಾರಷ್ಟೇ. ಮಕ್ಕಳು ಮಾತ್ರ ಊಟದ ವಿಷಯದಲ್ಲಿ ನೋಡು ನೀನು ಇದ್ಯಾ. ನೀವು 7 ಜನದ ಲೆಕ್ಕ ಹಾಕಿದ್ರೆ ಅಡುಗೆ ನಿಮ್ಮೆಲ್ಲರಿಗೂ ಸೇರಿಸಿ ನಾನೊಂದು ಪ್ರಶಸ್ತಿ ಕೊಡ್ತೀನಿ. ಅವನೊಬ್ಬನೇ ಅಡುಗೆ ಮಾಡೋದು. ಏಮಂತ ಕೊರೋನಾ ಅಂತ ವಿಷಯ ಬಂದಾಗ ನಿಮ್ಮೆಲ್ಲರನ್ನ ಎಲ್ಲ ಹೊರಗಡೆ ಕರ್ಕೊಂಡು ಪ್ರತಿಯೊಂದು ಖರ್ಚು ಮಾಡಿ ಅವ್ನು ನೋಡ್ಕೊಂತಾರೆ. ನಿಮ್ಮನೆ ದೊಡ್ಡವಳಾಗಿ ನೀನೇನ್ ಮಾಡ್ತೀಯ? ಗೈಸ್, ಒಟ್ನಲ್ಲಿ ನಮ್ಗೆ ಏನಾದ್ರು ಆದ್ರೆ ಎಲ್ರು ನಗೋರೆ ಗೈಸ್, ಯಾರು ಇಲ್ಲ ಸಪೋರ್ಟ್ ಮಾಡೋದು. ನಮ್ಮ ಅಪ್ಪ ಅಮ್ಮ ಅಂತ ನನ್ನ ಬಿಟ್ಟೆ ಬಿಟ್ಟವ್ರೆ, ಆ ಕಡೆ ಕುತ್ಕೊಂಡ್ಬಿಟ್ಟವ್ರೆ. ಅವ್ರಿಬ್ರು ಅವ್ರ ಪ್ರೇಮ್ ಲೋಕದಲ್ಲಿ ತೇಲಾಡ್ತವ್ರೆ. ಯಾವಾಗ ನೆಮ್ಮದಿಯಾಗಿ ಅಂತ ಏನಾಯ್ತಪ್ಪ? ಏನಾಯ್ತು? ಹೆಂಗಾಗುತ್ತ ನಿಮಗೆ ಅಂತಂದೆ. ಏನಂದೆ ನೀನ್ ಅಂತದ್ದು? ನಮ್ಮ ಅಮ್ಮನ ಡಿಸ್ಟರ್ಬ್ ಮಾಡ್ಬೇಡಪ್ಪ ನೀನು. ನಾನು ತಿನ್ಸ್ಲಾ ಅಂದೆ, ನಾನು ತಿಂತಿದ್ದಿರೋ ಅಂದೆ. ನಮ್ಮಪ್ಪ ಅಷ್ಟು ರೊಮ್ಯಾಂಟಿಕ್ ಆಗಿದೆ ಮಮ್ಮಿ ಲೈಫಲ್ಲಿ. ಪುಣ್ಯ ಮಾಡಿದೆ ನಮ್ಮಂತ ಅಪ್ಪನ ಪಡಿಯಕ್ಕೆ. ನಮ್ಮಪ್ಪ ಅಂತ ಅಪ್ಪನ ಪಡಿಯಕ್ಕೆ. ತಿನ್ಸಪ್ಪ, ಅದ್ ಹೆಂಗ್ ತಿನ್ನಲ್ಲ ನಾನು ನೋಡೇ ಬಿಡ್ತೀನಿ. ತಿನ್ಸಪ್ಪ ನೀನು. ಬಂಗಾರಿ ಬಂಗಾರಿ ಏನಪ್ಪ? ಬಂಗಾರಿ ಬಂಗಾರಿ. ಇಲ್ಲಿ ಇವ್ರು ಅವ್ರಿಗೆ ತಿನ್ಸ್ತಾರೆ, ಅವನು ಅವ್ರಿಗೆ ತಿನ್ಸ್ತಾರೆ. ಸಿನ ಬಿಡಿಸಿ ನಾವು ಹೋಗ್ಲಿ, ನಿಂಗೂ ಯಾರು ಇಲ್ಲ. ತೇಜ ನಮ್ಮಪ್ಪ ಅವ್ರೆ. ನಮ್ಮಪ್ಪ ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು ಖಾಲಿ ಮಾಡಕ್ಕೆ ಎಲ್ರಿಗೂ ತಿನ್ನಿಸ್ತೈತೆ. ಈಗ ಸೀನಂತ ಅಪ್ಪ
ಸೀನಾ ಬಿಟ್ಬಿಟ್ಟೆ. ಅಪ್ಪ ತಿನ್ಸು. ಅಪ್ಪ ತಿನ್ಸಪ್ಪ. ಯಾವಾಗಲೂ ನಿನ್ ಮಾತು ಕೇಳ್ತಾನೆ. ಇಲ್ಲ ಗೈಸ್, ನಮ್ಮತ್ತೆ ಇಲ್ಲಿ ನೋಡ್ರಿ, ಇಲ್ಲಿ ಕುಲ್ಫಿ ಓಕೆ ಫೈನ್. ಈ ಚೆರ್ರಿ ಒಂದು ಐಸ್ ಕೇಕ್ ಮೇಲೆ ಹಿಂಗೆ ಪ್ಲೇಸ್ ಮಾಡಿರೋದು ಎಲ್ಲರೂ ಎತ್ಕೊಂಡ್ಬಿಟ್ಟೆ ನೀನು. ಬಿಡು, ದೃಷ್ಟಿ ಮಾಡ್ಬೇಡ, ತಿಂದೋಡ ಮಾಡಿ. ಬರೀ ಚೆರ್ರಿ ಮಾತ್ರ ತಿನ್ನೋ ಅನ್ಬೇಡ. ಬೀಜ ತಮ್ಮ ಈಚೆ ಬಿಡಮ್ಮ. ಅವ್ರ ಬಾಯಿಗೆ ಹೋಗಿ ಬಿಟ್ಟು ಬೀಜ ತಮ್ಮ ತಿನ್ನಿಸ್ಬೇಡ. ಬಗ್ಗೆ ಒಂಚೂರು ಇವ್ಳು ರಿಫ್ಲೆಕ್ಟ್. ಕುಲ್ಫಿ ಜೊತೆ ನೀನ್ ತಿನ್ಬೇಡ, ನಾನು ತಿನ್ಬೇಕು. ನಿನ್ಗೇನು ತಿನ್ಸೋದಲ್ಲ. ಬಿಡು ಬಿಡು ಬರ್ರಿ ಬರ್ರಿ ಯಾಕೆ ಬರಲ್ಲ. ಏನು ಕೇಳು. ಏನು ಇದೇನೆ ಅಮ್ಮ? ಏನ್ ಮಾಡಕ್ಕೀಗ? ಇದು 2 ಸ್ಪೂನ್ ಇದು ಹಾಕೊಂಡಿದ್ದೀನಿ ನಾನು. ಇವ್ನು ಏನೇನೋ ಅವನಾಗವನೆ. ಇವನ್ಗೆ ಎಲ್ಲ ಗೊತ್ತಿರೋ ತರ ಮಾಡ್ತಾವನೆ. ಫೋನ್ ಕೊಡು, ಫೋನ್ ಮಾಡು. ತಗೊಂಡೆ ಹೆಸರು ಹೋಗಿ ಒಂದೇ ಸರಿ ಹೋಗೋದ. ನನ್ಗೆ ಅದು ಕೊಡು, ನೀನು ಇನ್ನೊಂದು ತಗೋಗಿ ಮಾಡ್ತಾನೆ ಯಾವಾಗ್ಲೂ. ಇವನೊಬ್ಬ ಫೋನ್ ಅಂತ ಸಾಯ್ತಾನೆ. ಅಥವಾ ನೋಡತ್ತಮ್ಮ, ನಿನ್ ಮಗ ಫೋನ್ ಅಂತ ಸಾಯ್ತವನೆ. ಸಾಯ್ತಾನೆ ಅಂದ್ರೆ ಬದುಕ್ತವನೆ, ಕೇಳ್ತಾನೆ ಅಂದ್ರೆ ಕೇಳ್ತವನೆ. ಒಂದ್ ನಿಮಿಷ ಬಿಟ್ಬಿಡಮ್ಮ. ಹೌದು, ಭಿಕ್ಷೆ ಬೇಡಬೇಡ ಹಿಂಗೆಲ್ಲ. ಮಮ್ಮಿ ಕುಲ್ಫಿ ತಿನ್ನೋಣ ಬಾ. ಬಂಗಾರ ಅಮ್ಮ, ತಿನ್ನು ನೀನು. ಮುಖ ಯಾಕೆ ಹಂಗ್ ಮಾಡ್ಕೊಂಡಿದ್ಯಾ? ಬರೀದಾ? ಸಿಂಗಲ್ ಒನ್ ಬೇಕಾ ನಿಂಗೆ? ನಮ್ಮಮ್ಮ ಕೇಳೋದು ಹೆಚ್ಚ, ನಾನು ಹೋಗ್ತಾ ಇರೋದು ಹೆಚ್ಚ ಗೈಸ್. ಈ ಜೀವ ಅವರಿಂದ ಅಲ್ವಾ, ಅವ್ರು ಕೇಳೋದು ಹೆಚ್ಚಲ್ಲ, ನಾನು ಹೋಗ್ತಾ ಇರೋದು ಹೆಚ್ಚಲ್ಲ. ಅಮ್ಮ ಕುಲ್ಫಿ ಬೇಕಂತೆ, ಬಾ. ನಿಮ್ಮ ಅತ್ತೆಗೆ ನಮ್ಮ ಅತ್ತಮ್ಮನ ಕುಲ್ಫಿ ಬೇಕಾ? ಸರಿ. ನಮ್ಮ ಅಮ್ಮಗೋಸ್ಕರ ಕಸ್ಟಮೈಸ್ಡ್ ಕುಲ್ಫಿನ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ನಮ್ಮಮ್ಮ ಹಾಗೆ ಇಂಪ್ರೆಸ್ ಆಗ್ಬಿಡ್ಬೇಕು. ಹಾಗೆ ನಾನು ಯಾರನ್ನಾರು ಲವ್ ಮಾಡಿದ್ರೆ ಫ್ಯೂಚರಲ್ಲಿ ಅಂತ ಒಪ್ಕೊಂಡ್ಬಿಡ್ಬೇಕು. ಹ್ಯಾಪಿನಾ? ಇದೇ ಖುಷಿಗೆ ನಾನು ಏನಾದ್ರು ಲವ್ ಮಾಡಿದ್ರೆ ಅಂತ ಒಪ್ಕೊಂಡ್ಬಿಡು. ಮಾತಾಡ್ಬೇಡ. ನಾನು ಹಿಂಗೆ ಸಾಯ್ಬೇಕಮ್ಮ. ನನ್ಗಿಂತ ಚಿಕ್ಕ ಮಕ್ಕಳೆಲ್ಲ ಲವರ್ಸ್ ಅವರಮ್ಮ. ಮದುವೆ ಮಾಡ್ತೀನಿ. ನನ್ನ ಮಕ್ಕಳ ಬಗ್ಗೆ ಯಾರು ಮಾತಾಡ್ತಾರೆ ಈಗ? ಲವ್ ಮಾಡಬೇಕು. ಅವಳೇ ಆಪ್ಷನ್ ಕೊಡ್ತಾಳೆ, ನಾನು ಹೋಗ್ಬೇಕು ಅಂತ ಹೇಳಿ. ಅಮ್ಮ ಇಲ್ಲ ಹೇಳ್ತಲ್ಲ, ನಮ್ಮ ಮಕ್ಕಳು ಏನು ಕಾಣಿ ಇಟ್ತಾರೆ. ನನ್ನ ಮದುವೆ ಆಗಲ್ಲ ಅನ್ನೋದಕ್ಕೆ ನಮ್ಮ ತಾತ ಇಟ್ಕೊಂಡು ತಾಲಿ ಇಟ್ಕೊಂಡು ಯಾರು ನಿಂತಿಲ್ಲ ಬಿಡು ನಿನ್ಗೆ ಅಂತ ಇದ್ರು. ಅದನ್ನ ಆಡ್ಕೊಂತವ್ರೆ ಅಲ್ವಮ್ಮ? ಇಷ್ಟು ಬೇಗ ಮದುವೆಗೆ ಏನು ಮಾಡಲಿ? ಸುಮ್ಮನೆ ಹೇಳ್ತೀನಿ ಅಷ್ಟೇ. ಇರ್ಲಿ ನಮ್ಮಮ್ಮ ರಿಯಾಕ್ಷನ್ ಅವಾಗವಾಗ ಗುರುಗುರು ಅಂತಾರೆ, ಹಂಗಂದಾಗೆಲ್ಲ ಅಂತ ಅಷ್ಟೇ. ಮದುವೆಗಿಂದೆಲ್ಲ ನಮ್ಮಲ್ಲಿ ಹೋಗಲ್ಲ ಗೈಸ್. ಏನ್ ಮದುವೆ ನಿಮ್ಮಂತಾಗಲ್ಲ. ಇದೇನು ಮದುವೆ ಮಾಡ್ತಿಲ್ಲ, ಹಂಗೆ ಸನ್ಯಾಸಿ ಇದ್ದಂಗೆ ಇರ್ತೀಯ. ನಂಗೆ ಯಾಕೋ ಮದುವೆ ಆಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಬಿಟ್ಬಿಡು, ನೀನು ಆಸೆ ಬಿಟ್ಬಿಡು. ಅದಸ್ತುನಾ ಒಬ್ಬ ಹುಡುಗನ ಜೀವನ ನಿನ್ ಕೈಯಿಂದ ನೀನೇ ಕಾಪಾಡ್ದಂಗಿರ್ತಮ್ಮ ಅಂದೆ. ಅಯ್ಯೋ ನೂಲಿತಾವಳಮ್ಮ. ಕಾಡಿದ್ಯಲ್ಲ ಅವ್ಳು ಯಾವಾಗ ಬಂದ್ರು ಫೋನ್ ತರಲ್ಲ. ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ತಕ್ಕ ತಂದವಳೆ. ಇದು ಡ್ರಾಮಾ, ಇದು ಡ್ರಾಮಾ. ಏನೋ ಇದು ಸ್ಪೆಷಲ್.
ಕಂಗ್ರ್ಯಾಚುಲೇಷನ್ಸ್. ಬೇರೆ ಆಡೈತೆ ಅದು ಕಷ್ಟ ಯಾಕೋ ನಿಮ್ಮ ಅಜ್ಜಿ ಮಾಮೂಲಿ ಡ್ಯಾನ್ಸ್ ಆಡಿಲ್ಲ. ಗೈಸ್ 150K ಸೆಲೆಬ್ರೇಷನ್ ಮತ್ತೆ ಮಾಡ್ತಾವ್ರೆ. ಅಯ್ಯೋ ನನ್ನ ಬರ್ಡೇನು ಹಿಂಗೆಲ್ಲ ಎರಡೆರಡು ಸರಿ ಮಾಡಿಲ್ಲ ಇವರು. ಪ್ರಾಬ್ಲಮ್ ಏನು ಮಾಡಿದ್ರೂ ಅಲ್ಲ ನಾವು ಮಾಡಿಲ್ಲ ಅಂದ್ರೆ ಏನೋ ಒಂದು ಬಿಡು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವು ಎರಡೆರಡು ಸರಿ ಮಾಡಿದ್ರೆ ನಿಂಗೆ ಪ್ರಾಬ್ಲಮ್ ಇರೋದು. ಜೋಬು ಬೊಕ್ಕೆ ಬೀಳುತ್ತೆ ನೋಡಿ. ಗೈಸ್ ನೋಡಿ ಗಾಯ್ಸ್, ದೇಕೋಣ ಗಾಯ್ಸ್, ದೇಕೋಣ ಗಾಯ್ಸ್. ಇಲ್ಲಿ ನೋಡಿ ಇಲ್ಲಿ. ಏಯ್ ನನ್ನ ಬ್ಲ್ಯಾಕ್ ಕಾಣಿಸ್ತಿದೆ, ನಿಮ್ಮ ಪಕ್ಕದಲ್ಲಿ ನನ್ನ ಫೇಸ್ ಎಲ್ಲ ಕಾಣಿಸ್ತೈತೆ. ದೂರ ಫೇಸ್ ಇರಮ್ಮ ನನ್ನ ಕೇಕ್ ಏನೋ ಪಾಪ ಮಾಡ್ಸೋನೆ. ಇಸಿ ಬೇಡ ಸಿರ ನೀನು ಕಟ್ ಮಾಡಿ ಒಂದ್ಸಲ ಅದಕ್ಕೆ 2 ಸಲ ಮರ್ಯಾದೆ. ಯಾವಾಗೂ ಅದು ಚೆನ್ನಾಗಿರಲ್ಲ. ಯಾವಾಗ ನೀನು ಕಟ್ ಮಾಡ್ತಿದ್ಯಾ? ಏನು ಯಾರು ಮಾಡ್ತಾರೆ? ನೀನೇ ಮಾಡ್ತಿರಲ್ಲ? ಹೌದು. ಇವಾಗ ಬಂದು ಗೊತ್ತಾಗಿರೋದು ನಿನಗೆ ನೀನು ಮಾಡಿಸ್ತಿದ್ದಂತೆ. ನೀನು ಏನು ಡೌ ಮಾಡ್ತೇವೆ ನೀನು? ಡೌರಾಣಿ ಏನು ಡೌರಾಣಿ ಅವ್ರ ಮಗಳು ಮಿನಿ ಡೌರಾಣಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಮತ್ತೆ ನನ್ನ ಕರ್ಕೊಂಡೋಗಿ ಮತ್ತೆ 150K ಸೆಲೆಬ್ರೇಷನ್ ಮಾಡಿಸಿದ್ರು. ಸೊ ಐ ವಾಸ್ ಸೋ ವೆರಿ ಹ್ಯಾಪಿ. ನಾನು ಅನ್ಕೊಂಡೆ ಟ್ಯಾಕ್ಸ್ ನನ್ನ ಕೈಲಿ ಹಾಕ್ಸ್ತಾರೆ ಅಂತ, ಅಂಡ್ ಫಾರ್ಚುನೇಟ್ಲಿ ಟ್ಯಾಕ್ಸ್ ನನ್ನ ಕೈಲೂ ಹಾಕ್ಸಿದ್ರು. ಸೊ ನಾನು ಆಫ್, ತೇಜ್ ಆಫ್, ಈ ತರ ಪೇ ಮಾಡಿದ್ವಿ. ಯಾಕೆ ಈ ಕ್ಲಾರಿಟಿ ಎಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ನನ್ನ ಕಂಜೂಸ್ ಅನ್ಬ್ಯಾಡ್ದು ಅನ್ನೋ ಒಂದೇ ಒಂದು ರೀಸನ್ಗೆ ಹೇಳ್ತಾ ಇದ್ದೀನಿ. ಅಂಡ್ ಈ ವಿಡಿಯೋ ಏನಾದ್ರು ನಿಮ್ಗೆ ಜಾಸ್ತಿ ಇಷ್ಟ ಆಗ್ಬಿಟ್ರೆ ಒಂಚೂರು ಲೈಕ್, ಕಮೆಂಟ್, ಲಾಸ್ಟ್ ಬಟ್ ನೋಡ್ತೀನಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ ಹೋಗ್ಬಿಡಿ. ಯಾಕಂದ್ರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ ಗೈಸ್.